ಇಡೀ ರಾಷ್ಟ್ರದಲ್ಲಿ ಎಲ್ಲ ಕೈಮಗ್ಗ ನೇಕಾರರು ಮತ್ತು ಪವರ್ಲೂಮ್ ನೇಕಾರರಿಗೆ ಒಂದು ಅದ್ವಿತೀಯವಾದಂಥ ಶಕ್ತಿ ಬಂದು ಚೈತನ್ಯ ಬಂದಿದೆ. ವೋಕಲ್ ಫಾರ್ ಲೋಕಲ್, ಈಗ ಲೋಕಲ್ ಹೋಗಿ ಗ್ಲೋಬಲ್ ಆಗುವಂಥ ಕಡೆಗೆ ಪ್ರಯತ್ನ ನಡೀತಾ ಇದೆ. ವಿಶ್ವನಾಯಕ ಭಾರತದ ಪ್ರಧಾನ ಸೇವಕರು, ನಮ್ಮೆಲ್ಲರ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಆಗಸ್ಟ್ 7ನೇ ತಾರೀಕನ್ನು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಅಂತೇಳಿ ಘೋಷಣೆಯನ್ನು ಮಾಡಿದರು. ಆವಾಗಲಿಂದ ಕೂಡ ಇಡೀ ರಾಷ್ಟ್ರದಲ್ಲಿ ಎಲ್ಲ ಕೈಮಗ್ಗ ನೇಕಾರರು ಮತ್ತು ಪವರ್ಲೂಮ್ ನೇಕಾರರಿಗೆ ಒಂದು ಅದ್ವಿತೀಯವಾದಂಥ ಶಕ್ತಿ ಬಂದು ಚೈತನ್ಯ ಬಂದಿದೆ. ವೋಕಲ್ ಫಾರ್ ಲೋಕಲ್, ಈಗ ಲೋಕಲ್ ಹೋಗಿ ಗ್ಲೋಬಲ್ ಆಗುವಂಥ ಕಡೆಗೆ ಪ್ರಯತ್ನ ನಡೀತಾ ಇದೆ. ಎಲ್ಲ ಕೈಮಗ್ಗ ನೇಕಾರ ಬಂಧುಗಳಿಗೂ ಕೂಡ ಇದೊಂದು ಸ್ಫೂರ್ತಿಯನ್ನು ಕೊಟ್ಟಿದೆ. ಸ್ವಾವಲಂಬಿ ಬದುಕನ್ನು ಕಟ್ಕೊಳ್ಳೋ ಕಡೆಗೆ ಗಮನವನ್ನು ಕೊಡ್ತಾ ಇದ್ದಾರೆ. ಹೊಸ ಹೊಸ ವಿನ್ಯಾಸಗಳನ್ನು ಇವರು ಇದರಲ್ಲಿ ಮಾಡ್ತಾ ಇದ್ದಾರೆ. ವಿಶ್ವಮಾನ್ಯತೆಯಾಗಿ ನೇಕಾರ ಕುಟುಂಬ ಕೂಡ ಇದು ಇಡೀ ದೇಶಕ್ಕೆ ರೈತ ಹೇಗೋ ಹಾಗೇ ಕೂಡ ನೇಕಾರ, ಇಡೀ ಜಗತ್ತಿನ ಮಾನವನ್ನು ಮುಚ್ಚುವಂಥ ಬಟ್ಟೆಯನ್ನು ಕೊಡುವಂತಹ ನೇಕಾರ ಇಡೀ ವಿಶ್ವಕ್ಕೆ ಇದನ್ನ ಮಾದರಿ. ನೇಕಾರಿಗೆ ಕೊಡುವಂತಹ ಗೌರವ ಇಡೀ ವಿಶ್ವದ ಮಾನವತೆಗೆ ಕೊಡುವಂಥ ಗೌರವ ಅಂತೇಳಿ ನಾನಾದರೂ ಕೂಡ ಭಾವಿಸ್ತಾ ಇದ್ದೇನೆ. ಭಾಳ ಹಬ್ಬದ ವಾತಾವರಣದಲ್ಲಿ ಈ ಥರ ಇಡೀ ಸಭಾಂಗಣ ತುಂಬಿ ಹಲವಾರು ಜನಕ್ಕೆ ಜಾಗ ಇಲ್ದಿರ ನಿಂತಿದ್ದರು. ಮುಂದಿನ ದಿನಗಳಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ರಾಜ್ಯದಲ್ಲಿ ಬರುತ್ತೆ. ಬಂದಾಗ ನೇಕಾರ ಸಮ್ಮಾನ್ ಯೋಜನೆ ಅದು ಮುಂದುವರಿಯುತ್ತೆ. ಈಗ ಕಾಂಗ್ರೆಸ್ನವರು ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ನೇಕಾರಿಗೆ ಅವರು ಅನ್ಯಾಯವನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ BJPಯಿಂದ ನೇಕಾರಿಗೆ ಮತ್ತೆ ನ್ಯಾಯ ಸಿಗುವಂಥ ವಿಶ್ವಾಸ ಇದೆ. ಧನ್ಯವಾದ. ಯುವಕರು ಬೇರೆ ಬೇರೆ ಕೆಲಸಗಳನ್ನು ಹುಡುಕಿ ನಗರ ಪ್ರದೇಶಗಳಿಗೆ ಬರೋದರ ಬದಲಾಗಿ ಅಲ್ಲೇ ಗ್ರಾಮಗಳಲ್ಲೇ ಅವರು ಸ್ವಯಂ ಉದ್ಯೋಗಿಗಳಾಗಿ ಮಗ್ಗಗಳೆಲ್ಲ ಕೈಮಗ್ಗಗಳಲ್ಲಿ ಇನ್ನೂ ಬೇರೆ ಬೇರೆ ಏನು ವಿಶೇಷವಾದಂಥ ವಿನ್ಯಾಸಗಳನ್ನು ಮಾಡ್ಬೋದು, ರೇಷ್ಮೆಗಳಲ್ಲಿ ಹೇಗೆ ಬಟ್ಟೆಗಳನ್ನು ತಯಾರು ಮಾಡ್ಬೋದು, ಅದನ್ನು ಮಾಡಿ ಅವರೇ ಆನ್ಲೈನ್ ಮುಖಾಂತರ ನೇರ ಗ್ರಾಹಕರಿಗೆ ಕೊಟ್ಟರೆ ಇದು ಬಹಳ ಒಳ್ಳೆಯ ಲಾಭವನ್ನು ಮಾಡ್ಬೋದು. ಹಾಗಾಗಿ ಬೇರೆ ಬೇರೆ ಸಣ್ಣ ಸಣ್ಣ ಕೆಲಸಗಳಿಗೆ ಗಮನವನ್ನು ಕೊಡದಿರ ನೇಕಾರ ಕುಟುಂಬದ ಮಕ್ಕಳು ಈ ಕುಟುಂಬದ ಸ್ಥಿತಿಯನ್ನು ಇನ್ನೂ ಒಳ್ಳೆಯದು ಮಾಡೋದಕ್ಕೋಸ್ಕರ ಆನ್ಲೈನ್ಗಳನ್ನು ಅಪ್ಡೇಟ್ಗಳನ್ನು ಅವರು ಆಗಬೇಕು. ಜಾಗತಿಕ ಮಾರುಕಟ್ಟೆಯನ್ನು ನೇಕಾರು ಉಪಯೋಗಿಸ್ಕೊಳ್ಬೇಕು ಅಂತೇಳಿ ನಾನಾದರೂ ಕೂಡ ಈ ಒಳ್ಳೆಯ ಶುಭ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ.